ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತ್ರಿಗುಣಾತೀತನಾಗುವುದಕ್ಕೆ ಮುಖ್ಯವಾದ ಸಾಧನ ಎಂಬ 136ನೆಯ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ 2 ಶ್ಲೋಕಗಳಲ್ಲಿ ಸಮದುಃಖ ಸುಖನಾಗಿರುವುದು, ಲೋಷ್ಟಾಶ್ಮ ಕಾಂಚನಗಳಲ್ಲಿ ಸಮನಾಗಿರುವುದು, ಪ್ರಿಯ ಅಪ್ರಿಯಗಳಲ್ಲಿ ಸಮನಾಗಿರುವುದು, ನಿಂದ ಸ್ತುತಿಗಳಲ್ಲಿ ಸಮನಾಗಿರುವುದು, ಮಾನಾಪಮಾನಗಳಲ್ಲಿ ಸಮನಾಗಿರುವುದು, ಇಂಥ ಸಮತೆಯೇ ಗುಣಾತೀತನ ಲಕ್ಷಣವೆಂದು ಹೇಳಿದೆಯಷ್ಟೇ. ಗುಣಗಳ ಬೇರೆ ಬೇರೆಯ ಕಾರ್ಯಗಳಿಂದ ಅಂತಃಕರಣದಲ್ಲಿ ಏರುಪೇರುಗಳಾಗದೆ ಇರುವವನು ಗುಣಾತೀತನು ಎಂಬುದೇ ಈ ಲಕ್ಷಣ ವರ್ಣನೆಗೆ ತಾತ್ಪರ್ಯವು. ಇಷ್ಟೇ ಹೊರತು ಸುಖವನ್ನು ದುಃಖವನ್ನು ಸಮನಾಗಿ ತಿಳಿದುಕೊಳ್ಳುವುದು, ಪ್ರಿಯವನ್ನು ಅಪ್ರಿಯವನ್ನು ಸಮವೆಂದೆಣಿಸುವುದು, ಇವೇ ಮುಂತಾದದ್ದೇ ಗುಣಾತೀತನ ಲಕ್ಷಣವು ಎಂದು ಭಾವಿಸಬಾರದು. ಇಲ್ಲಿ ಗುಣಾತೀತನೆಂದರೆ ವಿವೇಕ ಶೂನ್ಯನು ಎಂದೇನೂ ಅಭಿಪ್ರಾಯವಲ್ಲ. ಇಂಥ ಕಲ್ಪನೆಗಳು ಸುಮ್ಮನೆ ಮನಸ್ಸಿನಲ್ಲಿ ಹಾದು ಹೋದರೂ ಮನಸ್ಸಿಗೆ ಒಂದು ಹೊಸ ಅನುಭವ ಉಂಟಾದಂತೆ ಭಾವಿಸಬೇಕು. ಮಹಾತ್ಮ ಗಾಂಧಿಯವರು ನಾನು ಸತ್ಯ ಶೋಧನೆ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದರು. ಸತ್ಯವನ್ನು ಅರಿತು ಸತ್ಯನಿಷ್ಠನಾಗಿಯೇ ಇರುವ ಮಹಾತ್ಮನಂತಿರಲಿ, ಸತ್ಯದ ಶೋಧನೆಯಲ್ಲಿ ನಿರತನಾಗಿರುವವನು ಕೂಡ ಮಿಕ್ಕವರಿಗಿಂತಲೂ ಹೆಚ್ಚಿನ ಮಟ್ಟದ ಅಂತಃಕರಣವುಳ್ಳವನಾಗಿರುತ್ತಾನೆ. ಸತ್ಯ ಶೋಧನೆಗಾಗಿ ತಮ್ಮ ಜೀವಿತವನ್ನು ಒಪ್ಪಿಸುವ ಮಹಾತ್ಮರೂ ಇರುತ್ತಾರೆ. ಅಮೆರಿಕ ದೇಶದಲ್ಲಿ ಒಬ್ಬ ಶಾಸ್ತ್ರಜ್ಞನು ಒಂದಾನೊಂದು ಶರೀರದ ತತ್ವವನ್ನು ವಿಚಾರದಿಂದ ಕಲ್ಪನೆ ಮಾಡಿ ಅದು ಸರಿಯೋ ಅಲ್ಲವೋ ಎಂದು ಸಂವಾದೀಕರಣ ಮಾಡುವುದಕ್ಕಾಗಿ ಪರೀಕ್ಷೆಯನ್ನು ಮಾಡಬೇಕೆಂದು ಹವಣಿಸುತ್ತಿದ್ದನಂತೆ. ಆದರೆ ಶರೀರದ ಮೇಲೆ ತಾನು ಮಾಡುವ ಪರೀಕ್ಷೆಯಿಂದ ಜನರಿಗೆ ಪ್ರಾಣಾಪಾಯವಾಗುವುದೆಂದು ಅವನಿಗೆ ಗೊತ್ತಿದ್ದರಿಂದ ಅವನ ಪರೀಕ್ಷೆಗೆ ಯಾವನು ಶರೀರವನ್ನು ಕೊಡುವುದಕ್ಕೆ ಮುಂದಕ್ಕೆ ಬರಲಾರನೆಂದು ಅವನಿಗೆ ಅನ್ನಿಸಿತು. ಆದ್ದರಿಂದ ಅವನು ಒಬ್ಬ ತತ್ವ ಶೋಧಕನ ಬಳಿಗೆ ಹೋಗಿ ನನ್ನ ಶರೀರವನ್ನು ಉಪಯೋಗಿಸಿ ಈ ವಿಚಾರದ ನಿಜವನ್ನು ನಿರ್ಧರಿಸಿರಿ ಎಂದನಂತೆ. ಹೀಗೆ ಅತ್ಯಂತ ಪ್ರಾಣಾಪಾಯಕರವಾದ ಶೋಧನೆಗೂ ತಮ್ಮ ಶರೀರವನ್ನು ಬಲಿಯಾಗಿ ಅರ್ಪಿಸಿ ಜನೋಪಕಾರಕ್ಕೆ ಸಿದ್ಧರಾಗುವ ಭೌತಿಕ ಶಾಸ್ತ್ರಜ್ಞರು ಅಪೂರ್ವವಾಗಿ ಸಿಕ್ಕುವುದುಂಟು. ಇದರಂತೆ ನಮ್ಮ ದೇಶದಲ್ಲಿ ಸರ್ವಸಂಗ ಪರಿತ್ಯಾಗವೇ ಮುಂತಾದವುಗಳನ್ನು ಮಾಡುವುದಕ್ಕೆ ಮತ್ತೆ ಯಾರೊಬ್ಬರ ಪ್ರೇರಣೆಯೂ ಇಲ್ಲದೆ ಮುಂದೆ ಬರುವ ಮಹನೀಯರು ಅಲ್ಲಲ್ಲಿ ಈಗಲೂ ಇರುತ್ತಾರೆ. ಮಣ್ಣು, ಹೆಂಟೆ, ಕಲ್ಲು, ಚಿನ್ನ ಇವುಗಳ ನೋಟದಿಂದ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಆಗದೇ ಇರುವವನು ಗುಣಾತೀತನೆಂದು ಇಲ್ಲಿ ಹೇಳಿದೆಯಷ್ಟೇ. ನಮ್ಮ ಮನಸ್ಸನ್ನು ಹೊನ್ನು, ಹೆಣ್ಣು, ಮಣ್ಣುಗಳ ಸನ್ನಿಧಿಯಲ್ಲಿ ಒಂದಿಷ್ಟು ಏರುಪೇರು ಮಾಡಿಕೊಳ್ಳದೆ ಇರುವುದಕ್ಕೆ ಪ್ರಯತ್ನಿಸುವ ಸಾಧಕರು ಈಗಲೂ ಈ ದೇಶದಲ್ಲಿ ಇರುತ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಕೈಯಲ್ಲಿ ಮಣ್ಣನ್ನು ಇನ್ನೊಂದರಲ್ಲಿ ಚಿನ್ನವನ್ನು ಇಟ್ಟುಕೊಂಡು ಒಂದರಲ್ಲಿ ಇನ್ನೊಂದರ ಬುದ್ಧಿಯನ್ನು ಮಾಡುತ್ತಿದ್ದು, ಎರಡನ್ನು ಬೆರೆಯಿಸಿ ಮಣ್ಣೇ ಚಿನ್ನ, ಚಿನ್ನವೇ ಮಣ್ಣು ಎಂಬ ಭಾವನೆಯನ್ನು ಬಲಿಸಿಕೊಂಡು ಎರಡನ್ನು ಅನಾದರದಿಂದ ಅತ್ತ ಎಸೆದರು ಎಂದು ಅವರ ಜೀವನ ಚರಿತ್ರೆಯಲ್ಲಿ ವರ್ಣಿಸಿರುವ ಒಂದು ಘಟನೆಯನ್ನು ನೀವು ಓದಿರಬಹುದು. ಒಮ್ಮೆ ಒಬ್ಬ ಮಹಾತ್ಮರ ಬಳಿಯಲ್ಲಿ ಯಾರೋ ಸ್ವಲ್ಪ ಹಣವನ್ನು ತಂದಿಟ್ಟರು. ಆಗ ಅವರ ಮನಸ್ಸಿನಲ್ಲಿ ಈ ಹಣವನ್ನು ಹೇಗೆ ಸದ್ವಿನಿಯೋಗ ಮಾಡಲಿ ಎಂಬ ಯೋಚನೆಗಳ ಅಲೆಗಳು ಒಂದಾಗುತ್ತಲೊಂದು ಎದ್ದುಕೊಳ್ಳುವುದಕ್ಕೆ ಮೊದಲಾದವು. ಆಗ ಅವರು, ಇದೇನು, ಎಲ್ಲವನ್ನೂ ಬಿಟ್ಟು ವಿರಕ್ತನಾಗಿ ಏಕಾಂತವಾಸದಲ್ಲಿರುವ
ನನ್ನ ಅಂತಃಕರಣದ ಮೇಲೂ ಇಂಥ ಪರಿಣಾಮವಾಗಿತ್ತಲ್ಲ ಎಂದುಕೊಂಡು ಇದರ ರಹಸ್ಯವೇನೆಂದು ಜೊತೆಯಲ್ಲಿದ್ದ ಮತ್ತೊಬ್ಬ ಮಹಾತ್ಮರನ್ನು ಪ್ರಶ್ನಿಸಲು ಆಗ ಅವರು, ನೀವು ಇದನ್ನು ಹಣ ಎಂದು ಭಾವಿಸಿದ್ದೇ ಇಷ್ಟು ಅನರ್ಥಕ್ಕೆ ಕಾರಣವಾಯಿತು. ಇದಕ್ಕೂ ಸಗಣಿಗೂ ಏನು ಹೆಚ್ಚು ಕಡಿಮೆಯಿದೆ? ನೀವು ಕೂಡಲೇ ಹೋಗಿ ಇದನ್ನು ಸಗಣಿಯಲ್ಲಿ ಸೇರಿಸಿ ಒಂದು ಕಡೆ ಹಾಕಿಬಿಡಿ ಎಂದನಂತೆ. ವ್ಯವಹಾರದಲ್ಲಿ ಮುಳುಗಿರುವ ಜನರಿಗೆ ಈ ವರ್ತನೆಯು ಹುಚ್ಚರ ನಡತೆಯೆಂದೇ ಕಾಣಬಹುದು. ಆದರೆ ಅಂತಃಕರಣದಲ್ಲಿ ಆಗಾಗ್ಗೆ ಏಳುತ್ತಿರುವ ಬಗೆ ಬಗೆಯ ಭಾವನೆಗಳ ಕೋಟಲೆಯಿಂದ ಬಿಡಿಸಿಕೊಳ್ಳುವುದಕ್ಕೆ ಯತ್ನಿಸುತ್ತಿರುವ ಮುಮುಕ್ಷುಗಳಿಗೆ ಇಂಥ ಕೃತಿಗಳು ಮನಸ್ಸನ್ನು ಗೆದ್ದುಕೊಂಡಿರುವ ಅದ್ಭುತ ವ್ಯಕ್ತಿಗಳ ಅದ್ಭುತ ಕೃತ್ಯಗಳು ಎಂದು ತೋರುವವು. ಸಾಮಾನ್ಯರಾದ ನಮ್ಮಂಥವರಿಗೆ ಇಷ್ಟು ಮೇಲಿನ ಮಟ್ಟಕ್ಕೆ ಏರುವ ಯೋಗ್ಯತೆ ಇಲ್ಲದಿರುವುದರಿಂದ ಅವನ್ನು ಧ್ಯೇಯವಾಗಿ ಆಗಾಗ್ಗೆ ಮನಸ್ಸಿಗೆ ತಂದುಕೊಳ್ಳುತ್ತಿರುವುದರಿಂದ ಸಹಾಯಕವಾಗುವುದು. ಚಿನ್ನ ಮಣ್ಣುಗಳನ್ನು ಒಂದೆಂದು ಭಾವಿಸುವ ಎತ್ತರಕ್ಕೆ ನಮ್ಮ ಮನಸ್ಸು ಏಳದಿದ್ದರೂ ಮತ್ತೊಬ್ಬರ ಚಿನ್ನವನ್ನು ಕದಿಯದೇ ಇರುವ ಸ್ಥಿತಿಗಾದರೂ ನಾವು ಬರಬಹುದು. ನೇರಾಗಿ ಗುಣಾತೀತರ ಸ್ಥಿತಿಗೆ ಏರುವುದಕ್ಕೆ ಇಂದು ನಮಗೆ ಸಾಧ್ಯವಾಗದೇ ಇರಬಹುದು. ಆ ಸ್ಥಿತಿಯು ಎಷ್ಟು ಮೇಲುಮಟ್ಟದ್ದು ಎಂಬ ಕಲ್ಪನೆಯಾದರೂ ನಮ್ಮ ಮನಸ್ಸಿಗೆ ಆಗಾಗ್ಗೆ ಹೊಳೆಯುವುದು ಒಳ್ಳೆಯದು. ಸತ್ವ ರಜಸ್ತಮಗಳನ್ನೆಲ್ಲ ಮೀರುವುದು ಆಗದಿದ್ದರೂ ರಜಸ್ತಮೋ ಗುಣಗಳಿಂದ ಆಗುವ ಅನರ್ಥಗಳಿಂದ ಪಾರಾಗುವುದಕ್ಕಾದರೂ ನಾವು ಯತ್ನಿಸಬೇಕೆಂದು ಆಗ ಅವಶ್ಯವಾಗಿ ಅನ್ನಿಸುವುದು. ಸುಖ ದುಃಖಗಳು, ಪ್ರಿಯ ಅಪ್ರಿಯಗಳು ಎಷ್ಟೋ ಸಲ ನಮಗೆ ತೋರಿ ಹಾರಿರುತ್ತವೆ. ಈಗ ಬಂದಿರುವ ಸುಖ ದುಃಖಗಳು ಹಾಗೆಯೇ ಎಂದಾದರೂ ಚಿಂತಿಸಿಕೊಳ್ಳಬೇಕು. ಮಣ್ಣು, ಚಿನ್ನ ಮುಂತಾದವುಗಳಲ್ಲಿ ಮಮತೆಯನ್ನು ಇಟ್ಟು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡವರ ಚರಿತ್ರೆಯಿಂದಲಾದರೂ ನಾವು ಅಂಥ ಅನರ್ಥಕ್ಕೆ ಗುರಿಯಾಗದಂತೆ ನೋಡಿಕೊಳ್ಳಬೇಕು. ಇದೇ ಗುಣಾತೀತ ಲಕ್ಷಣ ಶ್ರವಣದಿಂದ ನಮ್ಮಂಥ ಸಾಮಾನ್ಯರಿಗೆ ಆಗುವ ಪ್ರಯೋಜನ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಇದುವರೆಗೆ ಗುಣಾತೀತರ ಲಕ್ಷಣವನ್ನು ಬಗೆ ಬಗೆಯಾಗಿ ವಿವರಿಸಿ ಈಗ ಭಗವಂತನು ಗುಣಾತೀತನಾಗಬೇಕು ಎನ್ನುವಾತನು ಭಗವಂತನು ಗುಣಾತೀತನಾಗಬೇಕೆನ್ನುವಾತನು ಅವಶ್ಯವಾಗಿ ಅನುಸರಿಸಬೇಕಾದಂತಹ, ಅಂದರೆ ಇಲ್ಲಿ ಭಗವಂತನು ಗುಣಾತೀತನಾಗಬೇಕು ಎಂದು ಬಯಸುವವನಿಗೆ ಅವಶ್ಯವಾಗಿ ಅನುಸರಿಸಬೇಕಾದ ಒಂದು ಮುಖ್ಯ ಸಾಧನವನ್ನು ಉಪದೇಶಿಸಿರುತ್ತಾನೆ. ಗುಣಾತೀತನಾಗಬೇಕೆಂದು ಗುಣಗಳೊಡನೆ ಹೋರಾಡುವುದರಿಂದ ಉಪಯೋಗವಿಲ್ಲ. ಅದರಿಂದ ಗುಣಗಳು ನಮ್ಮ ವಶವಾಗುವುದರ ಬದಲು ನಾವೇ ಗುಣಗಳ ಹಿಡಿತಕ್ಕೆ ಸಿಕ್ಕಿಕೊಂಡು ಬಿಡುವೆವು. ಆದರೆ ಗುಣಗಳನ್ನು ಮೀರುವುದಕ್ಕೆ ಒಂದು ಸುಲಭವಾದ ಉಪಾಯವಿದೆ. ಭಗವಂತನನ್ನು ಅವ್ಯಭಿಚರಿತವಾದ ಭಕ್ತಿ ಯೋಗದಿಂದ ಸೇವಿಸುತ್ತಿದ್ದರೆ ಗುಣಗಳ ಕೋಟಲೆಯು ಹೇಳ ಹೆಸರಿಲ್ಲದಂತಾಗುತ್ತದೆ. ಗುಣಾತೀತರ ಮುಖ್ಯ ಲಕ್ಷಣವು ಯಾವುದು? ಯಾವುದರ ಬಲದಿಂದ ಅವರು ಎಂದೆಂದಿಗೂ ಗುಣಗಳ ಹಾವಳಿಯಿಂದ ಪಾರಾಗಿರುತ್ತಾರೆ ಎಂದರೆ ಅವರು ನಿತ್ಯವೂ ಭಗವನ್ನಿಷ್ಠರಾಗಿರುತ್ತಾರೆ. ಅವರ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನು ನೆಲೆಸಿರುತ್ತಾನೆ. ಗುಣಗಳು ಅಲ್ಲಿ ಮನೆ ಮಾಡಿಕೊಳ್ಳುವುದಕ್ಕೆ ಎಡೆಯೇ ಇರುವುದಿಲ್ಲ. ಅವರಿಗೆ ಭಗವಂತನಲ್ಲಿ ಅವ್ಯಭಿಚರಿತವಾದ ಪ್ರೇಮವು ಉಂಟಾಗಿಬಿಟ್ಟಿರುತ್ತದೆ. ಭಗವತ್ ಚಿಂತನೆಯು ಅವರಿಗೆ ಬೆಂಕಿಗೆ ಬಿಸಿಯಂತೆ ಸ್ವಾಭಾವಿಕ ಧರ್ಮವಾಗಿ ಬಿಟ್ಟಿರುತ್ತದೆ. ಹೀಗಿರುವುದರಿಂದ ಅವರು ಒಳ್ಳೆಯದರಿಂದ ಕೆಟ್ಟದ್ದನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸುತ್ತಿರುವುದಿಲ್ಲ. ಅವರಿಗೆ ಒಳ್ಳೆಯದು ಕೆಟ್ಟದ್ದು
ಎರಡೂ ಕೆಟ್ಟವೇ, ಎರಡೂ ಗುಣಗಳ ಪರಿಣಾಮವೇ. ಆದ್ದರಿಂದ ಅವರು ಯಾವ ಗುಣಗಳ ವ್ಯಾಪಾರವನ್ನೂ ತಮ್ಮದೆಂದು ಅಭಿನಿವೇಶ ಮಾಡದೆ ಭಗವಂತನಲ್ಲಿಯೇ ನಿರಂತರವಾದ ಭಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ. ನಾವು ಆ ಭಗವದ್ಭಕ್ತರನ್ನು ಅನುಕರಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಗುಣಾತೀತನಾದ ಭಗವಂತನ ಚಿಂತನೆಯಲ್ಲಿ ಇರುವವರಿಗೆ ಅವಶ್ಯವಾಗಿ ಗುಣಗಳ ಕಾಟವು ತಪ್ಪುತ್ತದೆ. ನಾವು ಎಷ್ಟೆಷ್ಟು ಮಟ್ಟಿಗೆ ಭಗವತ್ ಚಿಂತನೆಯಲ್ಲಿ ಮಗ್ನರಾಗುವೆವೋ ಅಷ್ಟಷ್ಟು ಮಟ್ಟಿಗೆ ಗುಣಗಳು ನಮ್ಮಿಂದ ದೂರವಾಗುವವು. ಪರಮಾತ್ಮನೇ ಇಲ್ಲವೆಂದು ಕೆಲವು ಜನರು ವ್ಯವಹಾರ ಮಾಡಿಕೊಂಡಿರುತ್ತಾರೆ. ಅವರಿಗೆ ವ್ಯವಹಾರವೇ ಪರಮಾರ್ಥವಾಗಿರುತ್ತದೆ. ಆದ್ದರಿಂದ ಅವರಿಗೆ ತ್ರಿಗುಣಗಳಿಂದ ಆಗುವ ಅನರ್ಥದ ಅರಿವೇ ಆಗುವುದಿಲ್ಲ. ಸುಖ ದುಃಖ ಮೋಹಾತ್ಮರಾಗಿರುವುದೇ ಸ್ವಭಾವವು. ಇದನ್ನು ಬಿಟ್ಟರೆ ಬೇರೊಂದು ಬಗೆಯ ಜೀವನವೇ ಇಲ್ಲ ಎಂಬುದು ಅವರ ನಂಬಿಕೆ. ಆದ್ದರಿಂದ ವಿಷಕ್ರಿಮಿ ನ್ಯಾಯದಿಂದ ಅವರು ಹೇಗೋ ತಮ್ಮ ಜೀವನವನ್ನು ಒಗ್ಗಿಸಿಕೊಂಡು ಇರುತ್ತಾರೆ. ಯಾರು ಮೂರು ಗುಣಗಳ ಸ್ವಭಾವವನ್ನು ಕಾರ್ಯವನ್ನು ವಿವೇಚನೆಯಿಂದ ಅರಿತುಕೊಂಡು ಪ್ರಯತ್ನಪೂರ್ವಕವಾಗಿ ಅವುಗಳನ್ನು ದಾಟಿ ಪರಮೇಶ್ವರನಲ್ಲಿ ನಿಂತು ಬಿಟ್ಟಿರುವರೋ ಅಂಥವರು ಭಗವತ್ ಸ್ವರೂಪರೇ ಆಗಿಬಿಟ್ಟಿರುತ್ತಾರಾದ್ದರಿಂದ ಅವರಿಗಂತೂ ಯಾವ ಮನಃಕ್ಲೇಶಗಳೂ ಇರುವುದಿಲ್ಲ. ಅವರ ಜೀವನವು ಸತತವಾದ ಆನಂದದ ಬುಗ್ಗೆಯಂತಿರುತ್ತದೆ. ಆದರೆ ಯಾರಿಗೆ ಪರಮಾರ್ಥ ಹೊಂದಿದೆ ಎಂದು ತಿಳಿದಿರುವುದೋ ಈ ಮೂರು ಗುಣಗಳಿಂದ ಆಗುವ ಅನರ್ಥವು ಮನವರಿಕೆಯಾಗಿರುವುದೋ, ಆದರೂ ಯಾರು ಸರಿಯಾದ ಸಾಧನವನ್ನು ಮಾತ್ರ ಮಾಡದೆ ಗುಣಗಳಿಂದ ಆಗುವ ದುಷ್ಪರಿಣಾಮಕ್ಕೆ ಹಗಲಿರುಳು ಪಕ್ಕಾಗಿರುವರೋ ಅವರ ಸ್ಥಿತಿಯು ಮಾತ್ರ ಬಹಳ ಕಷ್ಟವಾಗಿರುತ್ತದೆ. ಕ್ಲಿಶ್ಯತ್ಯಂತರಿತೋ ಜನಃ ಎಂಬಂತೆ ಅಡ್ಡಂಬಡಕರಾಗಿರುವ ಇಂಥ ಜನರ ಪಾಡು ಬಹು ಕಷ್ಟಮಯವಾಗಿರುತ್ತದೆ. ಈಶ್ವರನೇನೋ ಇದ್ದಾನೆ, ಆದರೆ ವ್ಯವಹಾರದಲ್ಲೆಲ್ಲ ಈಶ್ವರನನ್ನೇ ನಂಬಿದರೆ ಆದೀತೆ ಎಂದು ಅವರು ಒಂದು ಸಲ ಪರಮೇಶ್ವರನ ಚಿಂತೆ, ಇನ್ನೊಂದು ಸಲ ಸ್ವಪ್ರಯತ್ನದಿಂದ ಗುಣಗಳನ್ನು ಗೆಲ್ಲುವ ಪ್ರಯತ್ನ, ಹೀಗೆ ಅತ್ತಿತ್ತ ತೂಗಾಡುತ್ತಿರುವರು. ಎರಡು ದೇವರ ನಂಬಿ ಕುರುಡು ದಾಸ ಕೆಟ್ಟ ಎಂಬಂತೆ ಇತ್ತಲೂ ಅತ್ತಲೂ ಹೊಯ್ದಾಡುತ್ತಿರುವ ಅವರಿಗೆ ಪರಮಾರ್ಥವೂ ದಕ್ಕುವುದಿಲ್ಲ, ವ್ಯವಹಾರವೂ ಸಾಗುವುದಿಲ್ಲ. ಅವ್ಯಭಿಚರಿತ ಭಕ್ತಿ ಎಂಬುದು ಸರ್ವಥಾ ಸಾಧ್ಯವಿಲ್ಲ. ಈ ಮಾತನ್ನು ಆಡುವವರು ಇರುತ್ತಾರೆ ನಿಜ, ಆದರೆ ಅನುಷ್ಠಾನದಲ್ಲಿ ಮಾತ್ರ ಯಾರೊಬ್ಬರೂ ತಂದಿರುವುದಿಲ್ಲ ಎಂಬುದು ಅವರ ನಂಬಿಕೆ. ಇಂಥ ನಿರುತ್ಸಾಹಿಗಳು ಶ್ರದ್ಧಾರಹಿತರು ಆದವರಿಗೆ ಯಾವ ಪುರುಷಾರ್ಥವು ತಾನೇ ದಕ್ಕೀತು? ನಮ್ಮಲ್ಲಿ ಕೆಲವರು ಸಾಧನಕ್ಕೇನೋ ಕೈ ಹಾಕುತ್ತಾರೆ, ಆದರೆ ಅವರಿಗೆ ಒಂದಿಷ್ಟು ಸಾಧನ ಮಾಡಿದ್ದಕ್ಕೆ ಕೂಡಲೇ ಫಲವಾಗಿ ಬಿಡಬೇಕು. ದೇವರನ್ನು ನಂಬಿದ್ದೇವೆ ಎನ್ನುವರು. ದೇವರನ್ನು ನಂಬಿದ್ದೇವೆನ್ನುವುದು ಒಂದಿಷ್ಟು ತೋರಿಕೆಯ ಸಾಧನವನ್ನು ಮಾಡುವುದು, ಅದರಿಂದ ತಮ್ಮ ಇಷ್ಟದಂತೆ ಫಲವಾಗದಿದ್ದರೆ ಈಶ್ವರನನ್ನೇ ಬೈಯುವುದು, ಇದು ಅವರ ಸ್ವಭಾವವು. ಇಂಥವರಿಗೂ ಯಾವ ಸಾಧನವೂ ದಕ್ಕುವುದಿಲ್ಲ. ನಿಜವಾಗಿ ನೋಡಿದರೆ ಈಶ್ವರನ ಅನುಗ್ರಹಕ್ಕೇನೂ ಕಡಿಮೆಯಿಲ್ಲ. ಆತನು ಆಗಲೇ ತನ್ನ ಅನುಗ್ರಹವನ್ನು ಮಾಡಿಬಿಟ್ಟಿರುತ್ತಾನೆ. ನಾವು ಮಾತ್ರ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ. ಅನ್ನವು ಬೇಕಾದಾಗ ಅಕ್ಕಿಯನ್ನು ನೆನಪಿಗೆ ತಂದುಕೊಳ್ಳುವ ಸೋಮಾರಿಗಳಿಗೆ ಆಹಾರ ಪೂರ್ತಿಯೂ ಹೀಗಾದೀತು. ಸಂಕಟ ಬಂದಾಗ ವೆಂಕಟರಮಣ ಎಂದು ನನಗೆ ಬೇಕಾದಾಗ ಈಶ್ವರನನ್ನು ಮನಸ್ಸಿಗೆ ತಂದುಕೊಂಡರೆ ಹೇಗಾದೀತು? ಒಂದು ವೇಳೆ ಸಂಕಟ ಬಂದಾಗಲಾದರೂ ನಿಜವಾಗಿ ವೆಂಕಟರಮಣನ ಸ್ಮರಣೆ ಬರಬೇಕಲ್ಲ.
ಎಂದಿಗೂ ಆತನನ್ನು ಮನಸ್ಸಿಗೆ ತಂದುಕೊಳ್ಳದೇ ಇರುವವರಿಗೆ ಆಗಲಾದರೂ ಆತನ ಸ್ಮರಣೆಯುಂಟಾಗುವುದಾದರೂ ಹೇಗೆ? ನಮ್ಮ ಮನಸ್ಸಿನಲ್ಲಿ ಪರಮೇಶ್ವರನ ಭಕ್ತಿ ಬಲು ಹಗುರವಾಗಿ ಕೂತಿರುತ್ತದೆ. ಅದನ್ನು ಬೆಳೆಯಿಸಿಕೊಂಡರೆ ಮಾತ್ರ ಅದು ನಮಗೆ ಉಪಕಾರವಾಗಬಹುದು. ಇಲ್ಲದಿದ್ದರೆ ಹಾಗೆಯೇ ಆರಿಹೋಗುತ್ತದೆ. ಆದ್ದರಿಂದ ನಮಗೆ ಅಧ್ಯಾತ್ಮ ಸಾಧನಗಳು ನಿಜವಾಗಿ ಪ್ರಯೋಜನಕಾರಿಗಳಾಗಬೇಕೆಂಬ ಅಭಿಲಾಷೆಯಿದ್ದರೆ ಪರಮೇಶ್ವರ ಚಿಂತನೆಯು ನಮಗೆ ನಿತ್ಯ ನಿಯಮವಾಗಬೇಕು. ನಮ್ಮ ಲೆಕ್ಕ ಪರಮೇಶ್ವರನ ಬ್ಯಾಂಕಿನಲ್ಲಿರಬೇಕು. ವ್ಯವಹಾರದಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಸತ್ಯತ್ವ ಬುದ್ಧಿ ಇದೆಯೋ, ಪರಮೇಶ್ವರನ ಅಸ್ತಿತ್ವದಲ್ಲಿಯೂ ಅವನ ಸರ್ವವ್ಯಾಪಿತ್ವ, ಸರ್ವಶಕ್ತಿತ್ವ, ದಯಾಘನತ್ವ, ಭಕ್ತ ವಾತ್ಸಲ್ಯ ಮುಂತಾದವುಗಳಲ್ಲಿಯೂ ಅಷ್ಟರ ಮಟ್ಟಿಗಾದರೂ ಸತ್ಯತ್ವ ಬುದ್ಧಿ ಇರಬೇಕು. ಹಾಗಾದರೆ ಅವಶ್ಯವಾಗಿ ಫಲವಾಗುತ್ತದೆ. ಆಗಲೇ ಸಾಧನಗಳ ಅನುಷ್ಠಾನದಲ್ಲಿರುವ ಕಷ್ಟ ಸುಖಗಳು ನಮ್ಮ ಮನಸ್ಸಿಗೆ ತಟ್ಟುವುದು. ಶ್ರದ್ಧೆ, ಭಕ್ತಿ ಮುಂತಾದ ಸಾಧನಗಳನ್ನು ಮಾಡುವುದಕ್ಕೆ ಹೋದಾಗ ಕೆಲವು ತೊಂದರೆಗಳು ಕಾಣಬರುವುದೇನೋ ನಿಜ. ಆದರೆ ಆ ತೊಂದರೆಗಳು ಆ ಪರಮೇಶ್ವರನ ಅನುಗ್ರಹವೇ. ಆ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವುದೇ ಸಾಧನದಲ್ಲಿ ಜಯಶೀಲನಾದದ್ದರ ಗುರುತು. ವ್ಯವಹಾರದ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಾವು ಕೈಯಲ್ಲಾದ ಪ್ರಯತ್ನವನ್ನೆಲ್ಲ ಮಾಡುತ್ತೇವೆ. ಕಂಡವರನ್ನು ಅನುಸರಿಸುತ್ತೇವೆ. ಮಾಡಬಾರದ ಕೃತ್ಯಗಳನ್ನು ಕೂಡ ಮಾಡುತ್ತೇವೆ. ಆದರೆ ಆಗಲೂ ಆ ಕಷ್ಟಗಳು ಪರಿಹಾರವಾಗುವವು ಎಂಬ ಭರವಸೆಯೇನೂ ಇಲ್ಲ. ಪರಮಾರ್ಥ ಸಾಧನೆಯಲ್ಲಿ ಹೀಗಿಲ್ಲ. ಅವುಗಳ ಅನುಷ್ಠಾನದಲ್ಲಿ ನಾವು ತೊಡಗುವಾಗ ಮೊದಮೊದಲು ಕೆಲವು ಅಡಚಣೆಗಳು ತೋರಿಕೊಳ್ಳುವುದೇನೋ ನಿಜ. ಆಗ ಅವು ಅತ್ಯಂತ ಅಪರಿಹಾರ್ಯವೆಂದು ಕಾಣಬಹುದು. ಆದರೆ ನಾವು ಎದೆಗುಂದದೆ ದೇವರ ಮೇಲೆ ಭಾರವನ್ನು ಹಾಕಿ ಮುಂದುವರಿದರೆ ಸೂರ್ಯೋದಯಕ್ಕೆ ಮಾಯವಾಗುವ ಕಾವಳದಂತೆ ನಮ್ಮ ಎಲ್ಲ ಕಷ್ಟ ಪರಂಪರೆಗಳು ತೊಲಗುವವು. ಅಥವಾ ಕಷ್ಟಗಳು ತೊಲಗುವವು ಎನ್ನುವುದಕ್ಕಿಂತ ಅವುಗಳು ನಮಗೆ ಕಷ್ಟವಾಗಿ ಕಾಣದೆ ಹೋಗುವವು ಎಂದು ಹೇಳುವುದು ಹೆಚ್ಚು ಒಪ್ಪುತ್ತದೆ. ಏಕೆಂದರೆ ಇತರ ಜನರ ದೃಷ್ಟಿಗಿಂತ ಕಷ್ಟವಾಗಿ ತೋರುವ ಎಷ್ಟೋ ಪರಿಸ್ಥಿತಿಗಳು ಸಾಧಕರಿಗೆ ಸುಖ ಸಮಾಧಾನಗಳ ದ್ವಾರವಾಗಿ ಕಾಣುತ್ತಿರುವವು. ವ್ಯವಹಾರದಲ್ಲಿ ಹಣಕಾಸು, ಹೊಲಮನೆ ಮುಂತಾದವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಾವು ಎಷ್ಟೊಂದು ಪ್ರಯತ್ನ ಮಾಡುವೆವು. ಅವುಗಳು ಜೀವನದಲ್ಲಿ ಬೆಲೆಯುಳ್ಳ ಪದಾರ್ಥಗಳೆಂಬ ಭಾವನೆಯು ನಮ್ಮಲ್ಲಿ ಗಟ್ಟಿಯಾಗಿ ನಿಂತಿರುವುದರಿಂದ ಅಲ್ಲವೇ ನಾವು ಹಾಗೆ ಸ್ಥಿರ ಪ್ರಯತ್ನವನ್ನು ಮಾಡುವುದು? ಸುಖ, ಸಂತೋಷ, ಸಮಾಧಾನ, ಶಾಂತಿ ಮುಂತಾದವು ನಮಗೆ ನಿಜವಾಗಿ ಆ ಪದಾರ್ಥಗಳಿಗಿಂತಲೂ ಹೆಚ್ಚು ಅವಶ್ಯಕವಾಗಿರುತ್ತವೆ. ಅವುಗಳ ಬೆಲೆಯು ಇಂತಿಷ್ಟೆಂದು ನಾವು ಗೊತ್ತು ಮಾಡುವುದಕ್ಕೆ ಆಗುವುದಿಲ್ಲ. ಐಶ್ವರ್ಯಾದಿಗಳು ಸಿಕ್ಕಲಿ ಸಿಕ್ಕದಿರಲಿ ನಮಗೆ ಸುಖ ಶಾಂತ್ಯಾದಿಗಳು ಬೇಕೇ ಬೇಕು. ಅವು ಸಿಕ್ಕುವವರೆಗೂ ನಮ್ಮ ಜೀವನದಲ್ಲಿ ಎಷ್ಟು ಭೋಗ ರಾಶಿಗಳಿದ್ದರೂ ಅವಕ್ಕೆ ಯಾವ ಬೆಲೆಯೂ ನಮ್ಮ ದೃಷ್ಟಿಯಲ್ಲಿ ಇರುವುದಿಲ್ಲ. ಸುಖ ಶಾಂತ್ಯಾದಿಗಳಿಗೆ ಬೆಲೆಯನ್ನು ತಗ್ಗಿಸಿ ಬರಿಯ ಭೋಗ ರಾಶಿಗಳಿಗೆ ಹೆಚ್ಚಿನ ಬೆಲೆಯನ್ನು ಕಟ್ಟುವವರು ಆತ್ಮವಂಚಕರಾಗಿರುತ್ತಾರೆ. ಏಕೆಂದರೆ ಇಷ್ಟು ವಿಷಯ ರಾಶಿಯಿದ್ದರೆ ಇಷ್ಟು ಸುಖವಿರುತ್ತದೆ ಎಂಬ ನಿಯಮವೇನೂ ಇರುವುದಿಲ್ಲ. ಇಷ್ಟು ಹಣವನ್ನು ಗಳಿಸಿರುತ್ತಾನಾದ್ದರಿಂದ ಅವನಿಗೆ ಇಷ್ಟು ಸುಖವಿರಬೇಕು ಎಂದು ಅನುಮಾನ ಪ್ರಮಾಣದಿಂದ ನಿರ್ಣಯಿಸುವುದಕ್ಕೆ ಆಗುವುದಿಲ್ಲ. ಎಲ್ಲ ವಿಷಯಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಸಂಪಾದಿಸಿಕೊಂಡು ಅವುಗಳಿಂದ ನಿಯತವಾಗಿ ಸುಖವನ್ನೇ ಸಂಪಾದಿಸಿಕೊಳ್ಳುವ ಮಹನೀಯರು ಬಹು ವಿರಳವಾಗಿರುವರು.
ಮನಸ್ಸಿಗೆ ಒಂದಾನೊಂದು ಸ್ಥಿತಿ ಬರಬೇಕು. ಆಗಲೇ ಸುಖ ಶಾಂತಿಗಳು ದಕ್ಕುವವು. ಈ ಗುಟ್ಟನ್ನು ಬಲ್ಲವರು ಹೊರಗಿನ ಕುಲ ರೂಪ ಧನ ಕನಕ ವಸ್ತು ವಾಹನಾದಿಗಳು ಇರಲಿ ಬಿಡಲಿ ಅವುಗಳಲ್ಲಿ ಹೆಚ್ಚಿನ ಆದರವನ್ನು ತೋರಿಸದೆ ತಮ್ಮ ಮನಸ್ಸಿನಲ್ಲಿ ಸುಖ ಶಾಂತಿಗಳು ಉಂಟಾಗುವ ಮಾರ್ಗವು ಯಾವುದು ಎಂಬುದನ್ನೇ ಹುಡುಕುತ್ತಿರುವರು. ಅಂಥ ವಿವೇಕಿಗಳಿಗೆ ಅಧ್ಯಾತ್ಮ ಸಾಧನದ ಬೆಲೆಯು ಗೊತ್ತಾಗುವುದು. ಅಂಥ ವಿವೇಕಿಗಳಿಗೆ ಪರಮೇಶ್ವರನ ಭಕ್ತಿಯ ಬೆಲೆಯು ಗೊತ್ತಾಗುವುದು. ಯಾರಿಗೆ ಪರಮೇಶ್ವರನಲ್ಲಿ ಅನನ್ಯವಾದ ಭಕ್ತಿಯು ತಪ್ಪದೆ ಸ್ಥಿರವಾಗಿ ಇದ್ದುಕೊಂಡು ಬಿಟ್ಟಿರುವುದೋ ಅಂಥ ಮಹನೀಯರು ಎಂದಿಗೂ ಸುಖ ಶಾಂತಿಗಳಲ್ಲಿಯೇ ನೆಲೆಸಿರುವರು. ಅವರೇ ತ್ರಿಗುಣಾತೀತರು. ಅವರು ಶಾಂತಿ ಸಮೃದ್ಧವಾದ ಅಮೃತವಾದ ಅಭಯವಾದ ಬ್ರಹ್ಮ ಭಾವವನ್ನೇ ಪಡೆದಿರುತ್ತಾರೆ. ನಮ್ಮಂಥವರು ಸದ್ಯಕ್ಕೆ 3 ಗುಣಗಳನ್ನು ಮೀರುವುದಕ್ಕೆ ಆಗದಿದ್ದರೂ ರಜಸ್ತಮೋ ಗುಣಗಳ ಹಾವಳಿಯಿಂದಲಾದರೂ ಪಾರಾಗುವುದಕ್ಕೆ ಪ್ರಯತ್ನಿಸಬೇಕು. ಅದಕ್ಕಾಗಿ ಭಗವಂತನಲ್ಲಿ ಶ್ರದ್ಧಾ ಭಕ್ತಿಗಳನ್ನು ಸಂಪಾದಿಸಿಕೊಳ್ಳಬೇಕು. ಭಗವಂತನಲ್ಲಿ ಶ್ರದ್ಧೆ ಭಕ್ತಿಗಳನ್ನು ಇಟ್ಟವರಿಗೆ ಸುಖ ಶಾಂತಿಗಳು ದೊರೆಯುವವು ಎಂಬುದಕ್ಕೆ ಕಾರಣವೇನು ಎಂದರೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಥೈಕಾಂತಿಕಸ್ಯ ಚ. ಬ್ರಹ್ಮಭಾವವಿಲ್ಲದೆ ಯಾರೊಬ್ಬರಿಗೂ ಸುಖವಿಲ್ಲ. ಬ್ರಹ್ಮವೆಂದರೆ ಅನಂತವಾದ ಆನಂದವಾಗಿರುವ ಪರಮಾರ್ಥವು. ಅದೇ ನಮ್ಮಗಳೆಲ್ಲರ ಆತ್ಮನು. ಆದ್ದರಿಂದ ನಾವೆಲ್ಲರೂ ನಮ್ಮ ಸ್ವರೂಪದಿಂದ ಬ್ರಹ್ಮವೇ ಆಗಿರುತ್ತೇವೆ. ಅನಂತವಾದ ಸಮತಾನಂದವಾಗಿರುತ್ತೇವೆ. ನಮ್ಮ ಸ್ವರೂಪವಾಗಿರುವ ಈ ಸುಖಕ್ಕೆ ಯಾವುದೊಂದು ಪರಿಚ್ಛೇದವೂ ಇರುವುದಿಲ್ಲ. ಎಲ್ಲ ದೇಶಗಳನ್ನು ಎಲ್ಲ ಕಾಲಗಳನ್ನು ವ್ಯಾಪಿಸಿಕೊಂಡಿರುವುದೇ ಭೂಮ ಬ್ರಹ್ಮವು. ಅದೇ ಸುಖವು ಎಂದು ಶ್ರುತಿಯು ಸಾರುತ್ತಿದೆ. ಆದ್ದರಿಂದ ನಿಜವಾದ ಸುಖವು ಬೇಕೆನ್ನುವವರು ಈ ಅನಂತವಾಗಿರುವ ಸುಖದ ಸ್ವರೂಪನೇ ಆಗಿರುವ ಭಗವಂತನಲ್ಲಿ ಭಕ್ತಿಯನ್ನು ಇಡಬೇಕು. ಏಕೆಂದರೆ ಭಗವಂತನೇ ಅನಂತಾನಂದಕ್ಕೆ ಪ್ರತಿಷ್ಠೆಯಾಗಿರುತ್ತಾನೆ. ವ್ಯವಹಾರದ ವಸ್ತುಗಳಲ್ಲಿಯೇ ಸಾಮಾನ್ಯರಿಗೆ ಭಕ್ತಿ ಇರುತ್ತದೆ. ಅವುಗಳು ಅಲ್ಪವಾಗಿರುವುದರಿಂದ ಪರಿಚ್ಛಿನ್ನವಾಗಿರುವುದರಿಂದ ಅವುಗಳಲ್ಲಿರುವ ಪ್ರೇಮವು ನಮ್ಮನ್ನು ಮರ್ತ್ಯತ್ವಕ್ಕೆ ಒಯ್ಯುವುದು. ಅಲ್ಪವಾದ ಪರಿಚ್ಛಿನ್ನವಾದ ಮರ್ತ್ಯವಾದ ವಸ್ತುಗಳ ಭೋಗವನ್ನು ಬಯಸಿ ಇಂದ್ರಿಯಗಳ ವಶವಾಗುವುದರಿಂದಲೇ ನಾವು ಮರ್ತ್ಯರಾಗಿರುವೆವು. ಆದರೆ ಅನಂತವಾದ ಆನಂದ ಸ್ವರೂಪನಾದ ಪರಮಾತ್ಮನು ನಿತ್ಯನಾಗಿರುವುದರಿಂದ ಆತನು ಅಮೃತತ್ವಕ್ಕೆ ಎಂದಿಗೂ ನಾಶವಾಗದ ಎಂದಿಗೂ ಸವೆಯದ ಸುಖಕ್ಕೆ ಪ್ರತಿಷ್ಠೆಯಾಗಿರುತ್ತಾನೆ. ಆದ್ದರಿಂದ ಆತನಲ್ಲಿಯೇ ಶ್ರದ್ಧಾ ಭಕ್ತಿಗಳನ್ನು ಸಂಪಾದಿಸಿಕೊಳ್ಳಬೇಕು. ಇದು ಅಲ್ಲದೆ ಯಾರಲ್ಲಿ ಅಧರ್ಮವು ಹೆಚ್ಚಾಗಿರುವುದೋ ಅವರು ಆ ಪಾಪದ ಫಲವಾಗಿ ಅಲ್ಪ ವಸ್ತುಗಳ ಭೋಗವನ್ನೇ ಬಯಸಿ ಅದರಿಂದ ಮರ್ತ್ಯರಾಗುತ್ತಾರೆ. ಅಧರ್ಮಿಷ್ಠರೇ ರಜಸ್ತಮೋ ಗುಣಗಳ ಆವರಣಕ್ಕೆ ವಿಷಯರಾಗಿರುವರು. ಅವರಿಗೆ ಪರಮಾರ್ಥವಾದ ಆನಂದವು ಎಂದಿಗೂ ದೃಷ್ಟಿಗೆ ಗೋಚರವಾಗದೇ ಇರುತ್ತದೆ. ಯಾರಿಗೆ ಧರ್ಮವು ಅಭಿವೃದ್ಧಿಯನ್ನು ಹೊಂದಿರುವುದೋ ಅವರಿಗೆ ಆ ಧರ್ಮದ ಭೂಮಿಕೆಗೆ ತಕ್ಕಂತೆ ಸುಖವು ತೋರಿಕೊಳ್ಳುತ್ತದೆ. ಧರ್ಮ ವೈರಾಗ್ಯಾದಿಗಳು ಹೆಚ್ಚಿದಂತೆಲ್ಲ ಸುಖದ ಅಭಿವ್ಯಕ್ತಿಯು ಹೆಚ್ಚುತ್ತದೆ. ಆದ್ದರಿಂದಲೇ ಶ್ರುತಿಯು ಮನುಷ್ಯರ ಆನಂದಕ್ಕಿಂತ ಮನುಷ್ಯ ಗಂಧರ್ವರ ಆನಂದವು ಹೆಚ್ಚು, ಅವರ ಆನಂದಕ್ಕಿಂತ ದೇವ ಗಂಧರ್ವರ ಆನಂದವು ಹೆಚ್ಚು, ಅವರ ಆನಂದಕ್ಕಿಂತಲೂ ಪಿತೃಗಳ ಆನಂದವು ಹೆಚ್ಚು ಎಂದು ಒಬ್ಬರ ಆನಂದಕ್ಕಿಂತ ಒಬ್ಬರ ಆನಂದವು ಧರ್ಮಾಭಿವೃದ್ಧಿಯ ತಾರತಮ್ಯದಿಂದ
100 ಪಟ್ಟು ಹೆಚ್ಚಾಗಿರುವುದೆಂದು ಹೇಳುತ್ತಾರೆ. ಧರ್ಮ, ಜ್ಞಾನ, ವೈರಾಗ್ಯಗಳು ಎಲ್ಲರಿಗಿಂತಲೂ ಹೆಚ್ಚಾಗಿರುವ ಹಿರಣ್ಯ ಗರ್ಭನಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ಆನಂದವಿರುವುದೆಂದು ಹೇಳಿರುತ್ತದೆ. ಆದರೆ ಯಾರಲ್ಲಿ ಎಷ್ಟೇ ಆನಂದವಿರಲಿ, ಅವರು ಮಾಡಿದ ಧರ್ಮವು ಸಮೆದ ಕೂಡಲೇ ಆನಂದವು ಮರೆಯಾಗುತ್ತದೆ. ಯಾವ ಮಹನೀಯರಲ್ಲಿ ವೈರಾಗ್ಯದ ಪರಾಕಾಷ್ಠೆಯಿಂದ ನಿರತಿಶಯವಾದ ತತ್ವದ ಜ್ಞಾನವೇ ಇದ್ದುಕೊಂಡಿರುವುದೋ ಅವರಿಗೆ ಮಾತ್ರ ಆತ್ಮಸ್ವರೂಪವೇ ಆಗಿರುವ ಪರಮಾರ್ಥಾನಂದವು ಇದ್ದದ್ದು ಇದ್ದಂತೆಯೇ ತೋರುತ್ತದೆ. ಭಗವಂತನಲ್ಲಿ ಅಚಲವಾದ ಶ್ರದ್ಧಾ ಭಕ್ತಿಗಳಿರುವವರೆಗೆ ಆತನ ಅನುಗ್ರಹದಿಂದಲೇ ಅಂಥ ಜ್ಞಾನನಿಷ್ಠಾರೂಪವಾದ ಶಾಶ್ವತ ಧರ್ಮವು ಲಭಿಸಿರುವುದರಿಂದ ಅವರಿಗೆ ಸಿಕ್ಕುವ ಸ್ವರೂಪಾನಂದಕ್ಕೆ ಎಂದಿಗೂ ಚ್ಯುತಿ ಇಲ್ಲದೇ ಇರುತ್ತದೆ. ಆದ್ದರಿಂದ ಅವ್ಯಭಿಚರಿತವಾದ ಭಗವದ್ಭಕ್ತಿಯು ಆತ್ಯಂತಿಕವಾದ ಪರಮಾನಂದಕ್ಕೆ ಕಾರಣವಾಗಿರುತ್ತದೆ. ಇದು ಸ್ವಾಭಾವಿಕವಾಗಿರುತ್ತದೆ. ಆದ್ದರಿಂದ ಧರ್ಮ ಅಧರ್ಮಗಳ ಕ್ಷೇತ್ರವನ್ನೂ ಕೂಡ ಮೀರುವ ಈ ಭಾಗವತ ಧರ್ಮವಾದ ಅವ್ಯಭಿಚರಿತ ಭಕ್ತಿಯೇ ಗುಣತ್ರಯವನ್ನು ಮೀರಿದ ಶಾಶ್ವತಾನಂದ ಪ್ರಾಪ್ತಿಗೆ ಕಾರಣವೆಂದು ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ. ಇದನ್ನು ತಿಳಿದು ವಿವೇಕಿಗಳಾದವರೆಲ್ಲರೂ ಭಗವದ್ಭಕ್ತಿಯಿಂದಲೇ ಆತ್ಯಂತಿಕ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಹವಣಿಸಬೇಕು. ಇದು ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತ ಉಪನ್ಯಾಸ ಮಾಲಿಕೆಯಲ್ಲಿ ತ್ರಿಗುಣಾತೀತನಾಗುವುದಕ್ಕೆ ಮುಖ್ಯವಾದ ಸಾಧನ ಎಂಬ ಉಪನ್ಯಾಸವಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.